ಸಾಧೋರೆ ಮಿಡಲ್ ಸ್ಕೂಲ್ ಬಗ್ಗೆ ಮಾತಾಡ್ತಾ ಇದ್ವಿ. ಜೀವನದ ಬಗ್ಗೆ ಕೆಲವು ವಿಷಯ ನಾನು ಕಲಿತೆ ಮಿಡಲ್ ಸ್ಕೂಲಲ್ಲಿ ನೀವು ಹೇಳಿದ್ರಿ. ನಂತರ ನೀವು ಹೈಸ್ಕೂಲ್ಗೆ ಹೋಗ್ತೀರಿ. 1 ವರ್ಷದ ನಂತರ 8th ಸ್ಟ್ಯಾಂಡರ್ಡ್ ಇದ್ದಾಗಲೇ ನೀವು ಸ್ಕೂಲ್ನ ಬಿಡ್ತೀರಿ, ಎಜುಕೇಷನ್ ಡಿಸ್ಕಂಟಿನ್ಯೂ ಮಾಡ್ತೀರಿ. ಯಾಕೆ, ಏನಾಯ್ತು? ಅದು ಜೀವನಕ್ಕೆ ಬಂದ್ಬಿಡುತ್ತೆ ಸರ್. ನಾನು ಆವಾಗ ನಮ್ಮ ಕಸ್ತೂರಿ ಶಂಕರ್ ಅವರು ವಾದ್ಯಗೋಷ್ಠಿ ಅರುಣೋ ಮ್ಯೂಸಿಕಲ್ಸ್ ಅಂತ ಅವ್ರ ಅಂಗಡಿಲಿ ನಾನು ಕೆಲಸ ಮಾಡ್ತಿದ್ದೆ. ಇದಕ್ಕೂ ನಮ್ಮ ಅಣ್ಣನೇ ಕಾರಣ. ನಮ್ಮ ಮನೇಲಿ ನಾವು ಕಷ್ಟ ಅದು ಇದು ಇರೋದ್ರಿಂದ ನಮ್ಮ ಮನೆಯಲ್ಲಿ ಅಂಗಡಿಗೆ ಕೆಲಸಕ್ಕೆ ಸೇರಿಸ್ದೆ ನಾನು. ಏನು ಕೆಲಸ ನಿಮ್ಮದು? ಬೆಳಿಗ್ಗೆ ಬಂದು ಅಂಗಡಿ ಓಪನ್ ಮಾಡೋದು, ಕಸ ಗುಡಿಸೋದು, ಇಲ್ಲ ಗ್ಲಾಸ್ ಗೀಸ್ ಒರೆಸೋದು. ಸೊ ಹೀಗಾಗಿ ಪ್ರತಿಯೊಂದು ಇನ್ಸ್ಟ್ರೂಮೆಂಟ್ ಬಗ್ಗೆ ನನಗೆ ಇಂಟ್ರೆಸ್ಟ್ ಶುರು ಆಯಿತು. ವೀಣೆ ಮೇಳ ಕಟ್ತಿದ್ದೆ ನಾನು. ಅಷ್ಟು ನನಗೆ ಮ್ಯೂಸಿಕಲ್ಲಿ ಆ ಅಂಗಡಿಯಲ್ಲಿ ಪರಿಚಯ. ಅವ್ರ ಜೊತೆನೇ ಅವ್ರ ಮನೇಲಿ 10 ವರ್ಷ ಅವ್ರ ಮಗನಾಗಿದ್ದೆ ನಾನು. ಸೊ ಅಲ್ಲೇ ಕಲಿತಾ ಇದ್ದೆ, ಸ್ಕೂಲು ಹೋಗ್ತಿದ್ದೆ. ನಮ್ಮ ಅಂಗಡಿಯಲ್ಲಿ ನನಗೆ ಮಧ್ಯಾಹ್ನ ಊಟಕ್ಕೆ 2 ರೂಪಾಯಿ ಕೊಡೋರು. 2 ರೂಪಾಯಿಲಿ 1 ರೂಪಾಯಿ 75 ಪೈಸಾ ಒಂದು ಅನ್ನ ಸಾಂಬಾರು ಗಾಂಧಿ ಬಜಾರಲ್ಲಿ. ನೀವೇನೇ ತೊಗೊಂಡ್ರು ಅಷ್ಟೇ, ಅದಕ್ಕೆ ಕಡಿಮೆ. ಒಂದು ಮೊಸರನ್ನ ತೊಗೊಂಡ್ರೆ 1.75 ಕಾಲು 25 ಪೈಸೆ ಉಳಿಯೋದು. ಇಂಥ ಪರಿಸ್ಥಿತಿಯಲ್ಲಿ ನಾನು ಸ್ಕೂಲ್ಗೆ ಹೋಗಿ ಕಷ್ಟ ಆಗ್ತಿತ್ತು. ಆವಾಗಲಿಂದನೇ ದುಡಿಬೇಕು ಅನ್ನೋದು ತಲೆಗೆ ಬಂದ್ಬಿಡ್ತು. ಮ್ಯೂಸಿಕಲ್ಲಿ ತುಂಬ ಆಸಕ್ತಿ ಜಾಸ್ತಿ ಆಗೋಯ್ತು. ನಂಬರ್ 1 ಕೀಬೋರ್ಡ್ ಪ್ಲೇಯರ್ ಆಗಬೇಕು, ದೊಡ್ಡ ಮಟ್ಟಕ್ಕೆ ನಾನು ನುಡಿಸ್ಬೇಕು ಅನ್ನೋದು ತಲೆಗೆ ಬಂದ್ಬಿಡ್ತು.